ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಆಲಿನ ನಾಗರಾಜುಗೆ ಸನ್ಮಾನ. ಚಾಮರಾಜನಗರ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಆಲಿನ ನಾಗರಾಜು ಅವರನ್ನು ಶಾನಾಡ್ರಹಳ್ಳಿ ಗ್ರಾಮ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ಶಾನಾಡ್ರಹಳ್ಳಿ ಗ್ರಾಮ ಘಟಕದ ಪದಾಧಿಕಾರಿಗಳು ತಾಲೂಕಿನ ಮೂಡ್ಲುಪುರ ಅವರ ತೋಟದ ಮನೆಯಲ್ಲಿ ಭೇಟಿ ಮಾಡಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಆಲಿನ ನಾಗರಾಜು ಮಾತನಾಡಿ, ಈ ಸನ್ಮಾನ ಮಾಡಿಸಿಕೊಳ್ಳಲು ನನಗೆ ಇಷ್ಟ ಇರಲಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಸನ್ಮಾನ ಮಾಡಿಸಿಕೊಂಡಿದ್ದೇನೆ. ನಿಮ್ಮ ಸನ್ಮಾನದಿಂದ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ. ರೈತರ ಸೇವೆ ಮಾಡಲು ಸಿದ್ಧವಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಎಂದರು. ಶಾನಾಡ್ರಹಳ್ಳಿ ಗ್ರಾಮ ಘಟಕ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ಸನ್ಮಾನಿಸಿದ ಶಾನಾಡ್ರಹಳ್ಳಿ ಗ್ರಾಮ ಸುತ್ತಮುತ್ತ ಅಂತರ್ಜಲ ಕುಸಿತವಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿತ್ತು. ಅಂತಹ ಸಂದರ್ಭದಲ್ಲಿ ಹೋರಾಟ ರೂಪಿಸಿದಾಗ ಸಂಘದ ಜಿಲ್ಲಾಧ್ಯಕ್ಷ ಆಲಿನ ನಾಗರಾಜ್ ಅವರು ನಮ್ಮ ಜೊತೆ ಕೈಜೋಡಿಸಿ ಕಬಿನಿ ನೀರಾವರಿ ಏತ ಯೋಜನೆಯಲ್ಲಿ ನಮ್ಮೂರಿನ ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ವೃದ್ಧಿಸಲು ಕಾರಣರಾದ ಹಿನ್ನೆಲೆಯಲ್ಲಿ ನಮ್ಮ ಶಾನಾಡ್ರಹಳ್ಳಿ ಘಟಕದ ವತಿಯಿಂದ ಸನ್ಮಾನಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್, ಮಲ್ಲಿಕಾರ್ಜುನ್, ನಾಗರಾಜಪ್ಪ, ತೋಟದ ಶಂಕರಪ್ಪ, ಪರಮೇಶಪ್ಪ, ವಸಂತ್, ಪ್ರಕಾಶ್, ಮಲ್ಲೇಶ್, ರಾಮಣ್ಣ, ಗುರು, ನರಮಂಗಲ, ನಾಗಮಲ್ಲಪ್ಪ, ಮಹೇಂದ್ರ ಪ್ರಸಾದ್, ಗುರುವಿನಪುರ, ಚಂದ್ರು, ಮೇಲೆಯೂರು, ಮಹೇಂದ್ರ, ಪ್ರಕಾಶ್, ಗಾಂಧಿ, ಮಹೇಶ್ ಇತರರು ಹಾಜರಿದ್ದರು. ಎಲ್ಲ ನನ್ನ ಕಬ್ಬು ಬೆಳೆಗಾರ ಸಂಘದ ನಮ್ಮ ಸದಸ್ಯರುಗಳು ವಂದನೆ. ಯಾಕಂದರೆ ಇವತ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಈ ಅಭಿನಂದನೆ ಕಾರ್ಯಕ್ರಮನ ಮಾಡಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಎಲ್ಲ ನಿಮ್ಮ ಒಂದು ಕೋರಿಕೆ ಮೇರೆಗೆ ನಾನು ಮಾಡಿಸ್ಕೊತಾ ಇದ್ದೀನಿ. ಇವತ್ತಿನಿಂದ ನನಗೇನಪ್ಪ ಅಂದರೆ ನೀವು ಭಾರ ಜಾಸ್ತಿ ಮಾಡಿದ್ರಿ. ಎಲ್ಲರ ಒಂದು ರೈತರ ನನ್ನ ಕಷ್ಟಗಳಲ್ಲಿ ಸಿಕ್ಕೊಂಡಿರ್ತಕ್ಕಂಥ ರೈತರುಗಳಿಗೆಲ್ಲ ಒಳ್ಳೇದು ಮಾಡಬೇಕಾದಂಥ ಪರಿಸ್ಥಿತಿಲಿ ನಾನಿದ್ದರೂ ನನ್ನ ಕಷ್ಟದಲ್ಲಿದ್ದಾಗಲೆಲ್ಲ ನೀವೆಲ್ಲ ಸಹಭಾಗಿಯಾಗಿ ಇವತ್ತು ಇನ್ನೂ ಜಾಸ್ತಿ ಹೆಚ್ಚಿನ ಹೋರಾಟಕ್ಕೆ ನನ್ನ ರೂಪುರೇಷೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ರಿ. ಅದರಿಂದ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆ. ಯಾವುದೇ ಸಂಘ ಆಗಿರಲಿ, ಯಾವುದೇ ಇದಾಗಿರಲಿ, ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿ ಎಲ್ಲ ರೈತರಿಗೂ ಸಹ ಮುಂದೆ ಒಳ್ಳೇದು ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ. ಕಬಿನಿ ಏತ ನೀರಾವರಿ ಯೋಜನೆಯಲ್ಲಿ ನಮ್ಮ ಶಾನಾಡ್ರಹಳ್ಳಿ ಗ್ರಾಮದ ಸುತ್ತಮುತ್ತ ಗ್ರಾಮದಲ್ಲಿ ಬಹುದಿನಗಳ ಸುಮಾರು 2 ವರ್ಷಗಳಿಂದ ಅಂತರ್ಜಲ ಕುಸಿತ ಆಗಿ ಜಾನುವಾರುಗಳು ನೀರಿರಲಿಲ್ಲ. 2 ವರ್ಷ ಆಗಿತ್ತು ಕೆರೆ ತುಂಬಿದ್ದು. ಆವಾಗ ನಾವು ಸುಮಾರು ಹೋರಾಟ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಇವ್ರ ನೇತೃತ್ವದಲ್ಲಿ ಹೋರಾಟ ಮಾಡಿ ನೀರು ಬಿಡಿಸ್ಕೊಂಡು ಇವಾಗ ಓಡ್ತಾ ಇದೆ ಸದ್ಯಕ್ಕೆ. ಆದರೆ ಇವರು ನಾವು ಇವ್ರನ್ನ ಕೇಳ್ಕೊಂಡಾಗ ಬಂದು ಸನ್ಮಾನ ಮಾಡ್ಕೊಂಡ್ರೆ ಬೇಡ ಅಂತ ಹೇಳ್ತಾಯಿದ್ರು. ಆದರೆ ನಮ್ಮ ಅಭಿಮಾನದಿಂದ ಸ್ವಇಚ್ಛೆಯಿಂದ ಬಂದು ನಾವು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಕ್ಕಂತ ಇವತ್ತು ಬಂದಿದ್ವಿ. ಸನ್ಮಾನ ಯಾಕೆ ಮಾಡಿದ್ದು? ಅದೇ ಕೆರೆ ನೀರಿಗೆ ಸುಮಾರು 2 ವರ್ಷದಿಂದ ನೀರು ತುಂಬಿರಲಿಲ್ಲ, ಕೆರೆ ನೀರು ಇರಲಿಲ್ಲ 2 ವರ್ಷದಿಂದ. ಸುಮಾರು ರಾಜಕೀಯ ದುರುದ್ದೇಶದಿಂದ ಕೆಲವರು ತಡೆ ಹಿಡಿದಿದ್ರು, ಅವರವ್ರ ವೈಯಕ್ತಿಕ ಇದರಿಂದ. ಆದರೂ ನಮ್ಮ ರೈತ ಸಂಘ ಹೋರಾಟದಿಂದಾಗಿ ಈಗ ನಮ್ಗೆ 1 ವಾರದಿಂದ ನೀರು ಬರ್ತಾ ಇದೆ ನಮ್ಮ ಕೆರೆಗೆ, ಶಾನಾಡ್ರಹಳ್ಳಿ ಸುತ್ತಮುತ್ತಲ ಕೆರೆಗೆ. ಈಗ ಸನ್ಮಾನ ಯಾರಿಂದ ಮಾಡ್ತಿದ್ದೀರಿ? ನಮ್ಮ ರೈತರಿಂದ, ನಮ್ಮ ಭಾಗದ ರೈತರಿಂದ. ಯಾವ ಭಾಗ? ಶಾನಾಡ್ರಹಳ್ಳಿ ಸುತ್ತಮುತ್ತಲ ಅಂದರೆ ಗ್ರಾಮ ಘಟಕನ ಅಥವಾ ಹೆಂಗೆ? ಗ್ರಾಮ ಘಟಕ ಮತ್ತು ಅಕ್ಕಪಕ್ಕದ ಗ್ರಾಮದ ರೈತರು, ಊರದಳ್ಳಿ, ಗುರುವಿನಪುರ, ಲಕ್ಕೂರು, ಶಾನಾಡ್ರಹಳ್ಳಿ, ನರಸಮಂಗಲ, ಬಲ್ಚೋಡಿ ಸುತ್ತಮುತ್ತಲ ಗ್ರಾಮದವರು.